ಅಂಕಗಳಿಗೆ ಅಧ್ಯಯನ ಮಾಡ್ತೀರಿ. ದ್ವಿತೀಯ ವರ್ಷದಲ್ಲಿ 1200 ಅಂಕಗಳಿಗೆ ಅಧ್ಯಯನ ಮಾಡ್ತೀರಿ. ಒಟ್ಟು ನೀವು ನಿಮ್ಮ ಪ್ರಥಮ ವರ್ಷ ಮತ್ತು ದ್ವಿತೀಯ ವರ್ಷ ಎರಡೂ ಸೇರಿಸಿ 2300 ಅಂಕಗಳಿಗೆ ನಿಮ್ಮ ಕಾರ್ಯಕ್ರಮ ಇರುತ್ತೆ. 2 ವರ್ಷದ ಕಾರ್ಯಕ್ರಮ 2300 ಅಂಕಗಳಿಗಿರುತ್ತೆ. ಅದನ್ನು 94 ಕ್ರೆಡಿಟ್ಗೆ ಹೆಚ್ಚಿಸಿದ್ದೀವಿ. ಯು ಜಿ ಸಿಯ ನಿಯಮಾವಳಿ ಪ್ರಕಾರ ಕನ್ವೆನ್ಷನಲ್ ಸೀಟ್ಸಲ್ಲಿ ಹೇಗೆ ಇದೆ, ಎಷ್ಟು ಕೋರ್ಸ್ ಎಷ್ಟು ಕ್ರೆಡಿಟ್ಗೆ ಪ್ರೋಗ್ರಾಮ್ ಇದೆ, ಅದೇ ರೀತಿ ಮಾಡಬೇಕು ಅಂತ ನಮ್ಮ ನಿರ್ದೇಶನ ಬಂದಿದ್ದರಿಂದ ನಿಮ್ಮ ಪ್ರೋಗ್ರಾಮ್ ಈಗ ನೀವೇನು ಅಡ್ಮಿಷನ್ ಆಗಿದ್ದೀರಿ, ಹೊಸದಾಗಿ ಅಡ್ಮಿಷನ್ ಆಗ್ತಾ ಇದ್ದೀರಿ, ನಿಮ್ಮ ಬ್ಯಾಚಿಂದ ಪ್ರಾರಂಭವಾಗಿ ಅದು 94 ಕ್ರೆಡಿಟ್ಗೆ ಹೆಚ್ಚಿಸಿದ್ದೀವಿ. ಪ್ರಥಮ ವರ್ಷದಲ್ಲಿ 1100 ಮಾರ್ಕ್ಸು, ದ್ವಿತೀಯ ವರ್ಷದಲ್ಲಿ 1200 ಮಾರ್ಕ್ಸ್ಗೆ ನಾವು ನಿಮಗೆ ಪಠ್ಯಕ್ರಮವನ್ನು ನಾವು ಹಂಚಿಕೆ ಮಾಡ್ತಾ ಇದ್ದೀವಿ. ಹಾಗೂ ಇದಕ್ಕೆ ಸಂಬಂಧಪಟ್ಟ ಹಾಗೆ 10 ಅಧ್ಯಯನ ಕೇಂದ್ರಗಳಿಗೆ ವಿದ್ಯಾರ್ಥಿಗಳನ್ನು ನೀವು ಪಡೆದಿರುವ ಅಂಕಗಳ ಆಧಾರದ ಮೇಲೆ ನಾವು ರ್ಯಾಂಕ್ ಅನೌನ್ಸ್ ಮಾಡಿದ್ದೀವಿ. ನೀವು CET ಪರೀಕ್ಷೆಯಲ್ಲಿ ಯಾವ ಅಂಕಗಳು ಪಡೆದಿದ್ರಿ ಆ ಅಂಕಗಳ ಆಧಾರದ ಮೇಲೆ ರ್ಯಾಂಕು ಲಿಸ್ಟು ಕೊಟ್ಟಿದ್ದೀವಿ. ಆಧಾರದ ಮೇಲೆ ನಿಮ್ಮ ಸೆಲೆಕ್ಷನ್ ಆಗಿದೆ, ಅದೇ ಆಧಾರದ ಮೇಲೆ ನಿಮ್ಮನ್ನು ನಾವು ವೆರಿಫಿಕೇಷನ್ ಕರಿತೀವಿ. ಅದೇ ಆಧಾರದ ಮೇಲೆ 10 ಅಧ್ಯಯನ ಕೇಂದ್ರಗಳು ನಿಮಗೆ ಲಭ್ಯವಿವೆ. ಪ್ರತಿ ಅಧ್ಯಯನ ಕೇಂದ್ರಕ್ಕೆ 50 ವಿದ್ಯಾರ್ಥಿಗಳನ್ನು ನಾವು ನಿಯೋಜನೆಗೊಳಿಸ್ತೇವೆ. ನಿಮಗೆ ಪ್ರಥಮ ವರ್ಷ ಮತ್ತು ದ್ವಿತೀಯ ವರ್ಷಕ್ಕೆ ಸಂಬಂಧಿಸಿದ ಎಲ್ಲ ಕಾರ್ಯಕ್ರಮಗಳು, ಶೈಕ್ಷಣಿಕ ಚಟುವಟಿಕೆಗಳು, ಎಲ್ಲ ಚಟುವಟಿಕೆಗಳು ನಿಮಗೆ ನೀವು ಯಾವ ಅಧ್ಯಯನ ಕೇಂದ್ರವನ್ನು ಆಯ್ಕೆ ಮಾಡಿಕೊಂಡಿರ್ತೀರಿ ಆ ಅಧ್ಯಯನ ಕೇಂದ್ರದಲ್ಲಿ ಎಲ್ಲ ಚಟುವಟಿಕೆಗಳು ನಡೆಯುತ್ತೆ. ಇನ್ನೊಂದು ಬದಲಾವಣೆ, ಈ ವರ್ಷದಲ್ಲಿ ಏನು ಬದಲಾವಣೆ ಮಾಡ್ಕೊಂಡಿದ್ದೀವಿ ಅಂದರೆ, ಸರ್ ಸಮ್ಮುಖದಲ್ಲಿ ಸ್ವಲ್ಪ ಒಂದು ಇದು ಮಾಡ್ಕೊಂಡಿದ್ದೀವಿ. ನೀವು ಪ್ರಥಮ ವರ್ಷ ಮತ್ತು ದ್ವಿತೀಯ ವರ್ಷದ ಆಂತರಿಕ ನಿಬಂಧನೆ ಏನಿರುತ್ತೆ, ಪ್ರಥಮ ವರ್ಷದ ಮತ್ತು ದ್ವಿತೀಯ ವರ್ಷದ ಆಂತರಿಕ ನಿಬಂಧನೆಗಳನ್ನು ನೀವು ಬರೆದು PDF ಮಾಡಿ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ಅಕಾಡೆಮಿಕ್ ಪ್ಲಾಟ್ಫಾರ್ಮ್ಗೆ ಅಪ್ಲೋಡ್ ಮಾಡಬೇಕಾಗುತ್ತೆ. ಮೊದಲು ಅಧ್ಯಯನ ಕೇಂದ್ರಕ್ಕೆ ಸಬ್ಮಿಟ್ ಮಾಡ್ತಾ ಇದ್ದೀರಿ. ಬಟ್ ಈ ವರ್ಷದಿಂದ ನೀವು ಫಸ್ಟ್ ಬ್ಯಾಚು ನಿಮ್ಮಿಂದ ಪ್ರಾರಂಭವಾಗುತ್ತೆ. ನಾವು ಅಸೈನ್ಮೆಂಟ್ನ ನಮ್ಮ ಅಕಾಡೆಮಿಕ್ ಪ್ಲಾಟ್ಫಾರ್ಮಲ್ಲಿ ಅನೌನ್ಸ್ ಮಾಡ್ತೀವಿ. ನೀವು ಅಸೈನ್ಮೆಂಟ್ಸ್ ತಗೊಂಡು ಬರೆದು ನಂತರ ಆ ಅಸೈನ್ಮೆಂಟ್ಸನ್ನು ನಿಯೋಜಿತ ಕಾರ್ಯಗಳನ್ನು ನಮ್ಮ ಅಕಾಡೆಮಿಕ್ ಪ್ಲಾಟ್ಫಾರ್ಮ್ಗೆ ಅಪ್ಲೋಡ್ ಮಾಡಬೇಕಾಗುತ್ತೆ. ಇದು ಹೊಸದಾಗಿ ನಾವು ಇದು ಶುರು ಮಾಡಿದ್ದೀವಿ. ಇದರ ಜೊತೆಗೆ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾಲಯದಲ್ಲಿ ಒಂದು ಮಾದರಿ ಕಲಿಕಾರ್ಥಿ ಸಹಾಯ ಕೇಂದ್ರ ಇರುತ್ತೆ. ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾಲಯದಲ್ಲಿ ಒಂದು ಮಾದರಿ ಕಲಿಕಾರ್ಥಿ ಸಹಾಯ ಕೇಂದ್ರ ಇರುತ್ತೆ. ಇದನ್ನು ಹೊರತುಪಡಿಸಿ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ಮಾದರಿ ಕಲಿಕಾರ್ಥಿ ಸಹಾಯ ಕೇಂದ್ರವನ್ನು ಹೊರತುಪಡಿಸಿ ರಾಜ್ಯದ ಇತರೆ ಭಾಗಗಳಲ್ಲಿ 9 ಅಧ್ಯಯನ ಕೇಂದ್ರಗಳನ್ನು ಸ್ಥಾಪನೆ ಮಾಡಿದ್ದೀವಿ. ಒಂದು ಕೊಪ್ಪಳ, ಇನ್ನೊಂದು ಚಿತ್ರದುರ್ಗ, ಲಿಂಗಸ್ಗೂರು, ಕಲಬುರಗಿ, ತರೀಕೆರೆ, ಹುಬ್ಬಳ್ಳಿ, ಬೆಂಗಳೂರು, ತಿಪಟೂರು, ಬೆಳ್ಳಾರಿ, ಕಾರಮವಿ, ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯ ಬಿಟ್ಟು ಉಳಿದ 9 ಕಡೆ ಅಧ್ಯಯನ ಕೇಂದ್ರಗಳಿರುತ್ತೆ. ನಿಮ್ಮ ರ್ಯಾಂಕ್ ಆಧಾರದ ಮೇಲೆ, ನೀವು ಅಂಕಗಳನ್ನು ಗಳಿಸಿರುವ ಅಂಕಗಳ ಆಧಾರದ ಮೇಲೆ ನಿಮಗೆ ಅಧ್ಯಯನ ಕೇಂದ್ರವನ್ನು ನೀವು ಆಯ್ಕೆ ಮಾಡಿಕೊಳ್ಳಲು ಅವಕಾಶಗಳಿರುತ್ತೆ. ಆ ಕಾರ್ಯಕ್ರಮದ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನಾನು ತಮಗೆ ಆಮೇಲೆ ನೀಡ್ತೀನಿ. ಈಗ ನಮ್ಮ ಡೀನ್ರಾದ ಪ್ರೊಫೆಸರ್ ರಾಮನಾಥಂ ನಾಯ್ಡು ಸರ್ ತಮ್ಮನ್ನು ಉದ್ದೇಶಿಸಿ 2 ಮಾತನಾಡಬೇಕೆಂದು ಸರ್ನ ಕೋರ್ತೇನೆ. ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದಲ್ಲಿ B.Ed ಅನ್ನು ವ್ಯಾಸಂಗ ಮಾಡಲು ರಾಜ್ಯದ ನಾನಾ ಭಾಗಗಳಿಂದ ಇವತ್ತು ಇಲ್ಲಿಗೆ ಬಂದಿದ್ದೀರಿ. ಈಗ ಅಡ್ಮಿಷನ್ನು ಮಾಡಿಕೊಂಡಕ್ಕೆ ತುಂಬ ಸರ್ಟಿಫಿಕೇಟ್ಸ್ ಎಲ್ಲ ಜೋಡಿಸ್ತಾ ಇದ್ದೀರಿ. ಯಾಕೆಂದರೆ ನಾವು ಏನು ಮಾತಾಡ್ತಾ ಇದ್ದೀವಿ ಅಂತ ನಿಮಗೆ ಈ ಕಡೆ ಗಮನನೂ ಕೊಡ್ತಾ ಇಲ್ಲ ನೀವು. ಯಾಕೆ ಅಂತಂದರೆ ನಮಗೆ ದೂರದಿಂದ ಬಂದಿದ್ದೀರಿ, ಮತ್ತೆ ಇಲ್ಲಿ ಮುಗಿಸ್ಬಿಟ್ಟು ಮತ್ತೆ ಹೋಗಬೇಕಲ್ಲ. ಅದಕ್ಕೆ ಈಗ ಯಾಕೆ ಅಂತ ಅಂದರೆ ನೀವೆಲ್ಲ ಟೀಚರ್ಸು, ಈಗ ಆಲ್ರೆಡಿ ಟೀಚರ್ಸ್ ಆಗಿದ್ರಿ. ಅಕ್ಷರ ದಾನ ಮಾಡ್ತಾಯಿದ್ದೀರಿ, ಮಕ್ಕಳನ್ನು
ನಾವು ಉನ್ನತ ಸಮಾಜವನ್ನು ಕಟ್ಟಬೇಕು ಅಂತಂದರೆ ನೀವೇ ಬೇಸ್. ಯಾಕೆಂದರೆ ಈಗ ಉಪಾಧ್ಯಾಯರಿಗಿರುವ ಗೌರವ ಇನ್ಯಾವ ಹುದ್ದೆಗೂ ಇಲ್ಲ. ಅದರಿಂದ ನೀವೆಲ್ಲ ಉಪಾಧ್ಯಾಯರಾಗಿದ್ದೀರಿ. ಈಗ ಅದಕ್ಕೆ ಮೇಡಮ್ ಕೇಳಿಕೊಂಡೆ, ಎಲ್ಲರೂ ಟೀಚರ್ಸೇ ನೀವು, ಆದರೆ BEd ಮಾಡಿಕೊಂಡ್ರೆ ಇನ್ನೊಂದು ಹೈಸ್ಕೂಲ್ಗೋ ಮತ್ತು PhD ಮಾಡಿಕೊಂಡ್ರೆ ಯೂನಿವರ್ಸಿಟಿಗೋ ಕಾಲೇಜಿಗೋ ಹೋಗ್ತೀರಿ. ಅಂಥದ್ರಲ್ಲಿ ನೀವು ಶ್ರದ್ಧೆಯಿಂದ ನಿಮ್ಮ ಮಕ್ಕಳಿಗೆ ಜ್ಞಾನದ ಜೊತೆಗೆ ವಿನಯನೂ ಕಲಿಸ್ಕೊಡ್ಬೇಕು ಅಂತ ನನ್ನ ವಿನಂತಿ. ಯಾಕೆಂದರೆ ವಿನಯ ಮುಖ್ಯ. ಯಾಕೆಂದರೆ ನಾವು ಏನು ಕಲಿಸ್ಕೊಡ್ತೀವೋ ಅದನ್ನೇ ಮಕ್ಕಳು ದೊಡ್ಡವರಾಗಿ ನಮ್ಮ ಗುರುಗಳು ಹಿಂಗೆ ತಿಳಿಸ್ಕೊಟ್ಟಿದ್ರು ಅಂತ ನೆನಪಿಟ್ಕೋಬೇಕು. ಆ ರೀತಿ ನೀವು ಸಮಾಜವನ್ನು ಜಾಗೃತಿ ಮೂಡಿಸೋಕ್ಕೆ ನೀವೆಲ್ಲ ಕಾರಣಕರ್ತರು. ಈಗ ಸರ್ ಹೇಳ್ದಂಗೆ ಕೃಷ್ಣಪ್ಪ ಸರ್ ಹೇಳಿದ್ರು, ಇಲ್ಲಿ ಮೈಸೂರಲ್ಲಿ ನೋಡಲ್ ಸೆಂಟರ್ ಅಂತ ಇದೆ. ಈ ನೋಡಲ್ ಸೆಂಟ್ರ್ ಬಿಟ್ಟು ರಾಜ್ಯದ ನಾನಾ ಭಾಗಗಳಲ್ಲಿ 9 ಕಲಿಕಾರ್ಥಿ ಸಹಾಯ ಕೇಂದ್ರ. ಅಂದರೆ ನಾವು ಮಾಮೂಲಿ ವಿದ್ಯಾರ್ಥಿ ಅನ್ನಲ್ಲ, ಕಲಿಕಾರ್ಥಿ ಅಂತೀವಿ, ಕಲಿತಾ ಇದ್ದೀರಿ ಅಂತ. ಅದಕ್ಕೆ ಕಲಿಕಾರ್ಥಿ ಸಹಾಯ ಕೇಂದ್ರಗಳು 9 ಇದ್ದಾವೆ. ಆ 9ಲ್ಲಿ 50 ಜನಕ್ಕೆ ಅಲರ್ಟ್ ಮಾಡ್ತಾರೆ. ಈಗ ನಿಮಗೆ ರ್ಯಾಂಕ್ ಬೇಸ್ ಮೇಲೆ, ಈಗ ಮೈಸೂರು ಬೇಕು ಅಂತ ಅಂದರೆ ಎಲ್ಲೋ ಗುಲ್ಬರ್ಗ ಅವ್ರಿಗೆ ಇಲ್ಲಿಗೆ ಸಿಗುತ್ತೆ, ಅಂದರೆ ರ್ಯಾಂಕ್ ಇರಬೇಕು. ಅದರ ಆಧಾರದ ಮೇಲೆ ಎಲ್ಲ ಅಲಾಟ್ ಮಾಡ್ತಾರೆ. ನೀವು ಅಲಾಟ್ ಮಾಡಿಕೊಂಡು ಕ್ಲೀನಾಗಿ ನೀವು ಯಾವ ರೀತಿ, ಈಗ ನೀವೆಲ್ಲ ಟೀಚರ್ಸ್ ಆಗಿರೋದ್ರಿಂದ ಅಲ್ಲಿಗೆ ಕಂಪಲ್ಸರಿ ಕ್ಲಾಸಸ್ಸು 15 ಡೇಸ್ ಆ ರೀತಿ ಕ್ಲಾಸಸ್ ಮಾಡ್ತಾರೆ. ಅದಕ್ಕೆ ಖಂಡಿತ ನೀವು ಹಾಜರಾಗಬೇಕು. ಯಾಕೆಂತಂದರೆ ನೀವೆಲ್ಲ 15 ದಿನ ರಜೆ ಹಾಕಿ ಯಾಕೆ ಹೋಗಬೇಕು ಅನ್ನೋದು ಬರುತ್ತೆ. ಅದಕ್ಕೆ ರಜದ ದಿನಗಳಲ್ಲೇ ಮಾಡ್ತಾರೆ. ನಿಮಗೆ ಯಾವಾಗ ವೆಕೇಷನ್ ಇರುತ್ತೋ ಆ ಟೈಮಲ್ಲೇ ನಿಮಗೆ ಕಾಂಟ್ಯಾಕ್ಟ್ ಪ್ರೋಗ್ರಾಮ್ ಮಾಡ್ತಾರೆ. ಆ ಕಾಂಟ್ಯಾಕ್ಟ್ ಪ್ರೋಗ್ರಾಮ್ಗೆ ಅಟೆಂಡ್ ಆಗಬೇಕು. ಈಗ ನಿಮ್ಮಲ್ಲಿ ಅಸೈನ್ಮೆಂಟ್ಸು ಹೆಚ್ಚು ಇರೋದರಿಂದ ಈಗ ನೀವು ನಮ್ಮ ಇದು ಪ್ಲಾಟ್ಫಾರ್ಮ್ಗೆ ಅಪ್ಲೋಡ್ ಮಾಡೋದು ಕಷ್ಟ ಆಗುತ್ತೆ ಅಂತ ಸುಮಾರು ಸರಿ ಕಸರತ್ತು ಮಾಡಿದ್ವಿ, ಆದರೆ ಯಾರೂ ಒಪ್ಪಲಿಲ್ಲ. ಯಾಕೆಂದರೆ ಯೂನಿವರ್ಸಿಟಿ ಒಂದು ನಿಯಮ ಇಟ್ಟಿದ್ರೆ ಖಂಡಿತ ಆ ನಿಯಮ ಪಾಲಿಸಲೇಬೇಕು ಅಂತ. ಅದರಿಂದ ನೀವು ಅಸೈನ್ಮೆಂಟ್ಸ್ ಮಾತ್ರ ಈ ನಮ್ಮ ವೆಬ್ಸೈಟ್ಗೆ ಅಪ್ಲೋಡ್ ಮಾಡಬೇಕು, ಆ ಪ್ಲ್ಯಾಟ್ಫಾರ್ಮ್ಗೆ. ಅದರಲ್ಲೇ ಮಾರ್ಕ್ಸು ಹಿಂದೆ ಎಲ್ಲ ನಿಮ್ಮ ಸ್ಟಡಿ ಸೆಂಟ್ರಲ್ಲೇ ಸಬ್ಮಿಟ್ ಮಾಡ್ತಾಯಿದ್ದೀರಿ. ಈಗ ಆ ರೀತಿ ಎಲ್ಲ ಅಪ್ಲೋಡ್ ಮಾಡಬೇಕು. ಅದು ಗಮನದಲ್ಲಿ ಇಟ್ಕೊಳ್ಳಿ. ಮತ್ತು ಇನ್ನು ಬೇರೆ ಪ್ರಾಜೆಕ್ಟ್ಸು ಅವೆಲ್ಲ ಇದ್ದಾವೆ, ಅದು ಅಲ್ಲೇ ಈ ಸ್ಟಡಿ ಸೆಂಟ್ರಲ್ಲಿ ಸಬ್ಮಿಟ್ ಮಾಡ್ಬೋದು. ನಿಮಗೆ ಏನಾದರೂ ಈಗ ಯಾಕೆಂತಂದರೆ ಪ್ರತಿಯೊಬ್ಬರಿಗೂ ಯೂನಿವರ್ಸಿಟಿ ಬಗ್ಗೆ ಗೊತ್ತಿರಲ್ಲ. ಪಕ್ಕದವ್ರನ್ನು ವಿಚಾರಿಸ್ಕೊಳ್ಳಿ. ಅವರು ಸರಿಯಾದ ಮಾಹಿತಿ ಕೊಡಲಿಲ್ಲ ಅಂದರೆ ವಿಭಾಗದಲ್ಲಿ ಟೀಚರ್ಸ್ ಎಲ್ಲರೂ ಇದ್ದಾರೆ. ವಿಭಾಗದ ಟೀಚರ್ಸು ನಿಮ್ಮ ಪ್ರಾಸ್ಪೆಕ್ಟಸಲ್ಲಿ ಲಿಸ್ಟ್ ಇರುತ್ತೆ, ಫೋನ್ ನಂಬರ್ಸ್ ಇರ್ತವೆ. ಈಗ ಯಾಕೆ ಅಂತಂದರೆ ಆ ಫೋನ್ ನಂಬರ್ಸು ನೀವು ನೋಡಿ ಯಾವ ಟೈಮಲ್ಲಿ ನಮ್ಮ ಅಧ್ಯಾಪಕರ ಜೊತೆ ಮಾತಾಡಬಹುದು ಅಂತ ತಿಳ್ಕೊಂಡು ಫೋನ್ ಮಾಡಬೇಕು. ಯಾಕೆಂದರೆ ಯಾವುದೋ ಟೈಮಲ್ಲಿ ಆಫೀಸ್ ಅವರ್ಸಲ್ಲಿ ಅಥವಾ ನಾವು ಫ್ರೀ ಇದ್ದಾಗ ಫೋನ್ ಮಾಡಬಾರ್ದು. ಯಾಕೆಂದರೆ ನಮಗೆ ನಮ್ಮ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದಲ್ಲಿ ಎಲ್ಲ ಅಧ್ಯಾಪಕರಿಗಾಗಲಿ ಸಿಬ್ಬಂದಿಗಳಾಗಲಿ ತುಂಬ ತಾಳ್ಮೆ ಇರ್ತೀವಿ. ಆ ತಾಳ್ಮೆಯನ್ನು ಕಳ್ಕೊಬಾರ್ದಂಗೆ ಮಾಡಬಾರ್ದು. ಯಾಕೆಂದರೆ ತುಂಬ ತಾಳ್ಮೆ ಇರ್ತಾರೆ. ಯಾಕೆಂತಂದರೆ ನಮಗೆ ಬರೋದೆಲ್ಲ ವಿದ್ಯಾರ್ಥಿಗಳು, ತುಂಬ ಬಡ ವಿದ್ಯಾರ್ಥಿಗಳು, ಸಮಾಜದಲ್ಲಿ ಬಡತನ ಅನುಭವಿಸ್ತಾ ಇರೋರು. ನಮಗೆ ಸುಮಾರು 80 ಕೋರ್ಸ್ ಇದೆ ನಮ್ಮಲ್ಲಿ. ಆ 80 ಕೋರ್ಸಲ್ಲಿ
ಈಗ ಇನ್ನೊಂದು ಮಾತು, ನೀವು ಬಿ ಎಡ್ ಮಾಡ್ತೀರಲ್ಲ, ನಿಮಗೆ ಇನ್ನೊಂದು ಡಿಗ್ರಿ ಅಗತ್ಯ. ಅದಕ್ಕೆ ನಮ್ಮಲ್ಲಿ ಡ್ಯೂಯಲ್ ಡಿಗ್ರಿ ಇದೆ. ನೀವು ಅಟ್ ಎ ಟೈಮು ಬಿ ಎಡ್ ಮಾಡಿಕೊಂಡು ನಮ್ಮಲ್ಲಿ ಇನ್ನೊಂದು ಡಿಗ್ರಿ ಮಾಡ್ಕೋಬೋದು. ಅಂತಹ ಅನುಕೂಲ ಇದೆ. ನೀವು ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯ ಇಲ್ಲಿ ಹೆಡ್ ಆಫೀಸ್ಗೆ ಬರಬೇಕು ಅಂತಿಲ್ಲ. ನಿಮ್ಮ ರಾಜ್ಯದ ನಾನಾ ಭಾಗಗಳಲ್ಲಿ 38 ಪ್ರಾದೇಶಿಕ ಕೇಂದ್ರಗಳನ್ನು ಏರ್ಪಾಟ್ ಮಾಡಿದ್ವಿ. ಹಾಗೆ ಸ್ಟಡಿ ಸೆಂಟರ್ಸು ಇದ್ದಾವೆ. ಅಲ್ಲಿ ಮಾಹಿತಿ ತಗೊಂಡು ನೀವು ವಿದ್ಯಾಭ್ಯಾಸ ಮಾಡ್ಬೋದು. ಈಗ ಸಮಾಜವನ್ನು ನಿಮ್ಮಿಂದ ಬದಲಾವಣೆ ಮಾಡಬಹುದು ಅಂತ ನಮ್ಮ ನಂಬಿಕೆ. ಅದರಿಂದ ನಮ್ಮ ನಂಬಿಕೆಯನ್ನು ಉಳಿಸ್ತೀರಿ. ಯಾಕೆಂದರೆ ಅಕ್ಷರ ದಾನ ಮಾಡ್ತಾಯಿದ್ದೀರಿ ಅಂತ ಹೇಳಿದೆ ನಾನು. ಆ ಅಕ್ಷರದಿಂದಲೇ ಈಗ ನಮ್ಮ ಪ್ರಸಿದ್ಧ ಕವಿ ಒಬ್ಬರು ಶ್ರೀ ವಾಣಿ ಗಿರಿಜಾ ಅಂತ ಹೇಳಿದ್ದಾರೆ. ಸಮಾಜದಲ್ಲಿ ನಾವು ಜೀವನ ಮಾಡಬೇಕು ಅಂದರೆ ಶ್ರೀ ವಾಣಿ ಗಿರಿಜಾ. ಶ್ರೀ ಅಂದರೆ ಲಕ್ಷ್ಮಿ, ವಾಣಿ ಅಂದರೆ ಸರಸ್ವತಿ, ಗಿರಿಜಾ ಅಂದರೆ ಗಿರಿರಾಜ ಪುತ್ರಿ ಪಾರ್ವತಿ. ಆ 3 ಜನರ ಆಶೀರ್ವಾದ ನಮಗಿರಬೇಕು. ಅದೇ ರೀತಿ ನೀವು ಮಕ್ಕಳಿಗೆ ಆಶೀರ್ವಾದ ಮಾಡಿ ಅವರನ್ನು ಒಳ್ಳೆ ದಾರಿಗೆ ತಂದು, ಯಾಕೆಂದರೆ ನೀವೆಲ್ಲ ಗುರುಗಳು. ಸರ್ವಜ್ಞ ಒಂದು ಮಾತು ಹೇಳ್ತಾನೆ, ವಿದ್ಯೆ ಕಲಿಸದ ತಂದೆ, ಬುದ್ಧಿ ಹೇಳದ ಗುರು, ಬಿದ್ದಿರಲು ಬಂದು ನೋಡದ ತಾಯಿ, ಶುದ್ಧ ವೈರಿಗಳು ಸರ್ವಜ್ಞ ಅಂತ. ಯಾಕೆಂದರೆ ನಮ್ಗೆ ಯಾವ ಪದ ಅನ್ವಯ ಆಗುತ್ತೆ ಹೇಳಿ? ನಾವೆಲ್ಲ ಗುರುಗಳು. ಬುದ್ಧಿ ಹೇಳೋದು ಗುರು. ಯಾಕೆಂದರೆ ಕೆಟ್ಟ ದಾರಿಗೆ ಹೋಗ್ತಾ ಇದ್ದರೆ ನಾವು ಬುದ್ಧಿ ತಿಳಿಸಿ ಅವ್ರನ್ನು ಸರಿಯಾದ ಮಾರ್ಗದಲ್ಲಿ ನಡೆಸೋಕ್ಕೆ ಅವ್ರನ್ನು ಇದು ಮಾಡಬೇಕು ನಾವು. ಆ ರೀತಿ ಮಾಡ್ತೀರಿ ಅಂತ. ಈಗ 250 ಜನ ಬಂದಿದ್ದರೆ ನಿಮಗೆ ಬೇಕಾಗಿರುವ ಅಧ್ಯಯನ ಕೇಂದ್ರ ಸಿಗಲ್ಲ ಇಲ್ಲಿ. ಯಾಕೆಂದರೆ ನೀವು ಎಷ್ಟು ಅಂಕ ಪಡೆದಿರ್ತೀರೋ ಆ ಅಧ್ಯಯನ ಕೇಂದ್ರ ಸಿಗುತ್ತೆ. ಏನು ತೊಂದರೆ ಆಗದಂತೆ ಸರಿಯಾಗಿ ಮಾಹಿತಿ ಪಡೆದು, ಯಾಕೆಂದರೆ ನಮ್ಮೆಲ್ಲ ನುರಿತ ಅಧ್ಯಾಪಕರು ಇದ್ದಾರೆ, ಅವರಿಂದ ಒಳ್ಳೆ ಮಾಹಿತಿ ಪಡೆದು ವಿನಯವಾಗಿ, ಯಾಕೆಂದರೆ ನಾವು ನಿಮ್ಮಲ್ಲಿ ಕೋರೋದೇನು ಅಂದರೆ ಈಗ ನಿಮ್ಮ ಎಲ್ಲ ಜ್ಞಾನ ಇದೆ, ಅದರ ಜೊತೆಗೆ ವಿನಯನೂ ಬೇಕು ಅಂತ ಕೇಳ್ಕೊಳ್ತಾ ಈ 2 ಮಾತು ಮಾತಾಡೋಕ್ಕೆ ಅವಕಾಶ ನೀಡಿದ್ದ BEd ವಿಭಾಗದ ಮುಖ್ಯಸ್ಥರಿಗೆ ಹಾಗೂ ಅಧ್ಯಾಪಕರಿಗೆ ಧನ್ಯವಾದ ತಿಳಿಸ್ತೀನಿ. ನಮಸ್ಕಾರ. ಎಲ್ಲರಿಗೂ ನಮಸ್ಕಾರ. ವೇದಿಕೆ ಮೇಲಿರುವ ಶೈಕ್ಷಣಿಕ ಬೀದರೇ, ಶಿಕ್ಷಣ ನಿಕಾಯದ ಅಧ್ಯಾಪಕರೇ ಮತ್ತು ನನ್ನೆಲ್ಲ ಶಿಕ್ಷಣ, ಇವತ್ತು BEd ಕೌನ್ಸಿಲಿಂಗ್ ಸಲುವಾಗಿ ಬಂದಿದ್ದೇವೆ. ನೆನ್ನೆನೂ ಬಂದಿದೆ ಅಂತ ಗೊತ್ತಾಯಿತು, ನಾವು ಊರಲ್ಲಿ ಇರಲಿಲ್ಲ. ಈಗ ರೆಗ್ಯುಲರ್ BEdಗೂ ಡಿಸ್ಟೆನ್ಸ್ ಮೋಡ್ BEdಗೂ ಅಂತ ವ್ಯತ್ಯಾಸ ಏನಿಲ್ಲ. ಯಾಕಂದರೆ ಇಲ್ಲಿನೂ ಸಹ ಅದೇ ಕ್ವಾಲಿಟಿಯಲ್ಲಿ ನಾವು ರೆಗ್ಯುಲರ್ ಮೋಡಲ್ಲಿ ವಿಶ್ವವಿದ್ಯಾಲಯ ಏನು ಕೊಡ್ತಾರೆ ಅದಕ್ಕಿಂತ ಹೆಚ್ಚಾಗಿ ಶ್ರಮಪಟ್ಟು ಶಿಕ್ಷಣ ಕೊಡುವಂಥ ನಮ್ಮ ಶಿಕ್ಷಕರ ಬಂಧುಗಳಿದ್ದಾರೆ. ಇಲ್ಲಿ ಎಲ್ಲ ಪ್ರೊಫೆಸರ್ಸೇ, ಎಲ್ಲ ಎಕ್ಸ್ಪೀರಿಯನ್ಸೇ. ಆಗ ಸಿಗೋದು ತುಂಬ ಕಷ್ಟ. ನಮ್ಮ ವಿಶ್ವವಿದ್ಯಾಲಯದಲ್ಲಿ ಎಲ್ಲ ಥರ ಸೌಲಭ್ಯಗಳಿದೆ. ಆದಷ್ಟು ನೀವು ಶಿಕ್ಷಕ ಬಂಧುಗಳು ಸದುಪಯೋಗ ಮಾಡಿಕೊಂಡು ಅದನ್ನು ಹೆಚ್ಚು ಅನುಕೂಲ ಮಾಡ್ಕೊಳ್ಬೇಕು ಅಂತ ನಾನು ನಿಮ್ಮಲ್ಲಿ ಕಳಕಳಿ ವಿನಂತಿಸ್ತೇನೆ. ಬಂದು ಕೇಳಿದ್ರೆ ಎಲ್ಲ ಡೌಟ್ ಕ್ಲಾರಿಫೈ ಮಾಡಿ, ನಿಮ್ದು ಅಸೈನ್ಮೆಂಟ್ ಆಗಲಿ, ಪ್ರಾಜೆಕ್ಟ್ ಆಗಲಿ ಎಲ್ಲ ಮಕ್ಕಳನ್ನು ಕೊಡುಗೆ ಕೊಟ್ಟು ಸಮಾಜ ನಿರ್ಮಾಣದಲ್ಲಿ ತಮ್ಮ ಪಾತ್ರ ಉತ್ತಮವಾಗಿ ವಹಿಸಬೇಕು ಅಂತ